ಬಂಗಾಳದ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಹಿಂದಿನ ಸರ್ಕಾರದ ಭ್ರಷ್ಟಾಚಾರ ಮತ್ತು ಕಾನೂನು ಸುವ್ಯವಸ್ಥೆ ವೈಫಲ್ಯಗಳ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಭೂಮಿ ದುಂಡಗಿದೆ, ಇಲ್ಲಿ ಎಲ್ಲದಕ್ಕೂ ಲೆಕ್ಕ ಚುಕ್ತ ಆಗೇ ಆಗುತ್ತೆ ಅಂತ ಹೇಳುವ ಮೂಲಕ ಸುವೇಂದು ಅಧಿಕಾರಿಯವರು ಹಿಂದಿನ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು. ಪಶ್ಚಿಮ ಬಂಗಾಳದ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಸಿಎಂ ಸುವೇಂದು ಅಧಿಕಾರಿ ಟಿಎಂಸಿ ಸರ್ಕಾರದ ಅವಧಿಯ ಭ್ರಷ್ಟಾಚಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಭ್ರಷ್ಟಾಚಾರದ ಮೂಲಕ ಅಕ್ರಮವಾಗಿ ಸಂಪಾದನೆ ಮಾಡಿದ ಆಸ್ತಿಗಳನ್ನು ಹರಾಜು ಹಾಕಿ ಆ ಹಣವನ್ನ ಸಾರ್ವಜನಿಕರಿಗೆ ಮರಳಿಸೋ ಹೊಸ ಕಾನೂನನ್ನ ತಮ್ಮ ಸರ್ಕಾರ ಜಾರಿಗೆ ತರುತ್ತೆ ಅಂತ ಕೂಡ ಘೋಷಣೆ ಮಾಡಿದ್ರು. ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹಾಗೆ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರ ಹೆಸರನ್ನ ನೇರವಾಗಿ ಪ್ರಸ್ತಾಪ ಮಾಡದೇ ಇದ್ರೂನು ಹರೀಶ್ ಮುಖರ್ಜಿ ರಸ್ತೆ ಮತ್ತು ಕಾಳಿಘಾಟ್ ಪ್ರದೇಶಗಳಲ್ಲಿರೋ ಆಸ್ತಿಗಳ ಬಗ್ಗೆ ಉಲ್ಲೇಖ ಮಾಡಿದ್ರು. ಇಂತಹ ಅಕ್ರಮ ಆಸ್ತಿಗಳನ್ನು ಹೊಂದಿರೋರು ಕಠಿಣ ಕಾನೂನು ಕ್ರಮ ಹಾಗೆ ಜೈಲು ಶಿಕ್ಷೆಯನ್ನ ಎದುರಿಸಬೇಕಾಗುತ್ತೆ ಅಂತಾನು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸುವೇಂದು ಅಧಿಕಾರಿಯವರ ಈ ಹೇಳಿಕೆ ಪಶ್ಚಿಮ ಬಂಗಾಳದ ರಾಜಕೀಯ ವಲಯದಲ್ಲಿ ತಲ್ಲಣ ಸೃಷ್ಟಿಸಿದ್ದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ನಡುವಿನ ರಾಜಕೀಯ ಸಂಘರ್ಷವನ್ನ ಮತ್ತಷ್ಟು ತೀವ್ರಗೊಳಿಸೋ ಸಾಧ್ಯತೆಯಂತೂ ಇದ್ದೇ ಇದೆ. ಇದರ ಜೊತೆಗೆ ಕೋಲ್ಕತ್ತಾ ಮತ್ತಿತರ ಕಡೆ ಬ್ರಿಟಿಷರು, ಮೊಘಲರು ಅಥವಾ ಪಠಾಣರ ಹೆಸರಿನ ರಸ್ತೆಗಳಿಗೆ ಶೀಘ್ರದಲ್ಲೇ ಮರುನಾಮಕರಣ ಮಾಡಲಾಗುತ್ತೆ ಅಂತಾನು ಸುವೇಂದು ಅಧಿಕಾರಿ ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ. ನಗರದ ಪ್ರಮುಖ ರಸ್ತೆಯೊಂದರ ಹೆಸರು ಬದಲಾವಣೆ ಬಗ್ಗೆ ವಿರೋಧ ಪಕ್ಷಗಳು ಇತಿಹಾಸವನ್ನ ತಿರುಚಲಾಗ್ತಿದೆ ಅಂತ ಆರೋಪ ಮಾಡಿದ ಬೆನ್ನಲ್ಲೇ ಈ ಮಹತ್ವದ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ. ಕೋಲ್ಕತ್ತಾದಲ್ಲಿ ಇನ್ನು ಮುಂದೆ ಯಾವುದೇ ಮುಘಲ್, ಪಠಾಣ್ ಅಥವಾ ಕ್ರೂರ ಬ್ರಿಟಿಷ್ ಆಡಳಿತಗಾರರ ಹೆಸರಿನ ರಸ್ತೆಗಳು ಇರೋದಿಲ್ಲ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಕೋಲ್ಕತ್ತಾ ಮಹಾನಗರ ಪಾಲಿಕೆ ನಗರದ ಪ್ರಮುಖ ರಸ್ತೆಯಾದ ಸುಹ್ರಾವರ್ದಿ ಅವೆನ್ಯೂ ಹೆಸರನ್ನ ಬದಲಾಯಿಸಿ 1946ರ ಕೋಲ್ಕತ್ತಾ ದಂಗೆಯ ಸಮಯದಲ್ಲಿ ಹಿಂದೂಗಳ ರಕ್ಷಣೆಗೆ ನಿಂತಿದ್ದ ಗೋಪಾಲ್ ಮುಖರ್ಜಿ ಅವರ ಹೆಸರನ್ನ ಇಟ್ಟಿತ್ತು. ಈ ನಿರ್ಧಾರವನ್ನ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ಹೆಸರು ಬದಲಾವಣೆ ಸಭೆಯಲ್ಲಿ ತೀವ್ರ ಚರ್ಚೆಗೂ ಕೂಡ ಕಾರಣ ಆಯಿತು. ವಿರೋಧ ಪಕ್ಷದ ನಾಯಕರು ಈ ರಸ್ತೆಗೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಹುಸೇನ್ ಶಾಹಿದ್ ಸುಹ್ರಾವರ್ದಿ ಹೆಸರು ಇರಲಿಲ್ಲ, ಬದಲಿಗೆ ಕೋಲ್ಕತ್ತಾ ವಿಶ್ವವಿದ್ಯಾಲಯದ ಮೊದಲ ಮುಸ್ಲಿಂ ಉಪಕುಲಪತಿಯಾಗಿದ್ದ ಹಸನ್ ಸುಹ್ರಾವರ್ದಿ ಅವರ ಹೆಸರಿಡಲಾಗಿತ್ತು ಅಂತ ವಾದ ಮಾಡಿದ್ರು. ಆದರೆ ಇದಕ್ಕೆ ರಿಯಾಕ್ಟ್ ಮಾಡಿದ ಮುಖ್ಯಮಂತ್ರಿಗಳು ಬ್ರಿಟಿಷರ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀಣಾ ದಾಸ್ ಅವರನ್ನ ಬ್ರಿಟಿಷರ ಕೈಗೊಪ್ಪಿಸಿದ್ದಕ್ಕಾಗಿ ಅಂದಿನ ಉಪಕುಲಪತಿಗೆ ಬ್ರಿಟಿಷ್ ಸರ್ಕಾರ ನೈಟ್ಹುಡ್ ಪದವಿ ಕೊಟ್ಟು ಗೌರವಿಸಿತ್ತು ಅನ್ನೋ ಇತಿಹಾಸವನ್ನ ನೆನಪಿಸಿದ್ರು. ಹೀಗಾಗಿ ದೇಶದ ಹೆಮ್ಮೆಯ ಸಂಸ್ಕೃತಿಗೆ ದ್ರೋಹ ಬಗೆದ ಅಥವಾ ವಿದೇಶಿ ಆಡಳಿತಗಾರರ ಹೆಸರುಗಳು ಕೋಲ್ಕತ್ತಾದಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಭಾರತದ ನಿಜವಾದ ದೇಶಭಕ್ತರು ಮತ್ತು ರಾಷ್ಟ್ರಭಕ್ತರ ಹೆಸರುಗಳನ್ನ ಮಾತ್ರ ಇನ್ಮುಂದೆ ರಸ್ತೆಗಳಿಗೆ ಇಡಲಾಗುತ್ತೆ ಅಂತಾನೂ ಸರ್ಕಾರ ತಿಳಿಸಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.